ಭಾರತದಲ್ಲಿ ಸಮಸ್ಯೆ ಏನಂದರೆ ಶಿಕ್ಷಣ ಕಾಸ್ಟ್ಲಿಯೆಸ್ಟ್ ಸರ್, ತುಂಬ ದುಬಾರಿ. ಆದರೆ ಅದು ಏನು ಕಲಿಸ್ತಾ ಇದೆ ಅಂದರೆ ಬಹಳ ಕಡಿಮೆ. ನೀವು ಹೇಳಿದ ಹಾಗೆ ಮಗ್ಗು ಹೊಡೆದು ಹೋಗಿ ಬರೆದ್ಬಿಟ್ಟು ಬರ್ತಾರೆ, 98, 97, 93% ಅಂಕಗಳನ್ನು ಪಡೆದುಕೊಳ್ತಾರೆ. ಅದರಿಂದ ಏನು ಸಿಕ್ಕಿದೆ ಜೀವನಕ್ಕೆ ಅಂತ ಹೇಳಿದ್ರೆ ಶೂನ್ಯ ಅಂತ ಹೇಳ್ತಾರೆ. ಡಿಗ್ರಿನೋ ಮಾಸ್ಟರ್ ಡಿಗ್ರಿನೋ ತೆಗೆದುಕೊಂಡು ಒಂದು ಕೆಲಸಕ್ಕೆ ಸೇರಿಕೊಳ್ಬೇಕು, ಒಂದಷ್ಟು ನೀವು ಹೇಳಿದ ಹಾಗೆ 4.25 ಕೋಟಿ, 3 ಕೋಟಿ, 1 ಕೋಟಿ, ಕೆಲವರು 50 ಲಕ್ಷ ಪ್ಯಾಕೇಜ್ಗಳಲ್ಲಿ ಮಾತಾಡಿಕೊಂಡು ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋದಕ್ಕಷ್ಟೇ ಇವತ್ತಿನ ಶಿಕ್ಷಣ ಸೀಮಿತ ಆಗಿದೆ. ಶಿಕ್ಷಣ ಅಂದರೆ ಏನು ಸರ್? ಬರೀ ದುಡ್ಡು ಮಾಡೋದಾ? ಬರೀ ಒಂದು ಕೆಲಸಕ್ಕೆ ಸೇರ್ಕೊಳ್ಳೋದಾ? ಲಕ್ಸುರಿ ಕಾರ್ ತಗೊಳ್ಳೋದಾ? ಬಂಗ್ಲೆ ತಗೊಳ್ಳೋದಾ ಕೆಲಸಕ್ಕೆ ಹೋಗಿ? ಅದಕ್ಕೋಸ್ಕರ ಶಿಕ್ಷಣ ತಗೋಬೇಕಾ? ಏನಾಗಿತ್ತು ಗೊತ್ತಾ, ಎಷ್ಟೋ ಒಂದು 50 ವರ್ಷಗಳ ಹಿಂದೆ, 40 ವರ್ಷಗಳ ಹಿಂದೆ ಶಿಕ್ಷಣ ಅನ್ನೋದು ಜ್ಞಾನವನ್ನು ಪಡ್ಕೊಳ್ಳುವಂಥ ಒಂದು ವಿಧಾನ ಆಗಿತ್ತು. ಆದರೆ ಈಗ ಬದಲಾಗಿ ಏನಾಗಿದೆ ಗೊತ್ತಾ, ಇಟ್ ಈಸ್ ಅನ್ ಇನ್ವೆಸ್ಟ್ಮೆಂಟ್ ಫಾರ್ ಫ್ಯೂಚರ್ ಪ್ರಾಸ್ಪರಸ್ ಲಿವಿಂಗ್. ಯಾವಾಗ ಇನ್ವೆಸ್ಟ್ಮೆಂಟ್ ಆಯಿತೋ, ಈಗ ದಯವಿಟ್ಟು ನೋಡಿ, ಪಾಲಕರು ನನ್ನ ಮಗ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತಂತಾರೆ. ಅವ್ನು ನಿಜವಾಗ್ಲೂ ವೈದ್ಯಾಗಿ ಸೇವೆ ಮಾಡಬೇಕು ಅಂತ ಉದ್ದೇಶದಿಂದ ಅಲ್ಲ. ನನ್ನಲ್ಲಿ ಭಾಳಷ್ಟು ಜನ ಇಂಜಿನಿಯರ್ ಆದದ್ದು, ಡಾಕ್ಟರ್ ಆದದ್ದು ದುಡ್ಡು ಮಾಡಬೇಕಂತೆ ಆದದ್ದು. ಎಲ್ಲೋ ಅಪರೂಪಕ್ಕೆ ಒಂದಿಷ್ಟು ಜನ ಇದ್ದಾರೆ ಸಮಾಜ ಸೇವೆ ಮಾಡಬೇಕು ಅನ್ನೋರು ಇದ್ದಾರೆ. ಅಂದರೆ ಈ ಕೆಲಸ ಓದಿದರೆ, ಈ ಶಿಕ್ಷಣ ಪಡ್ಕೊಂಡ್ರೆ ನನಗೆ ಜಾಸ್ತಿ ಗಳಿಕೆ ಬರ್ತದೆ ಅಂತ. ಅಂದರೆ ಇದು ಶಿಕ್ಷಣ ಅನ್ನೋದು ಇವತ್ತು ಇನ್ವೆಸ್ಟ್ಮೆಂಟ್ ಆಯ್ತಲ್ಲ. ಇದು ಹೌದು. ನಾವನ್ನ ಸೈಟ್ ತೊಗೊಂಡು ಇಟ್ಕೊಳ್ಳೋಣ, ಮುಂದೆ ರೇಟ್ ಬಂದಾಗ ಮಾರ್ಬೋದು ಅನ್ನೋ ಹಾಗೆ ಒಂದು ಕಲ್ಕೊಂಡು ಇಟ್ಕೊಳ್ಳೋಣ, ಅದರಿಂದ ನಾನು ಗಳಿಸ್ಬೋದು ಮುಂದೆ ಅಂತ. ದುರ್ದೈವದಿಂದ ಹಾಗಾಗಿದೆ. ಶಿಕ್ಷಣ ಮುಂದೆ ಭದ್ರ ಬುನಾದಿಗೆ, ಜೀವನಕ್ಕೆ ಒಂದು ಹಾದಿ ಆಗಿದೆ ಹೊರತಾಗಿ ಜ್ಞಾನ ಪಡ್ಕೊಳ್ಳುವಂಥ ವಿಧಿಯಾಗಿ ಉಳಿದಿಲ್ಲ. ಅಂದರೆ ಅದು ಕೆಟ್ಟದಿದೆ, ಪೂರ ಕೆಟ್ಟೋಗಿದೆ ಅಂತ ಹೇಳ್ತಾ ಇಲ್ಲ. ಅದರಲ್ಲೂ ಕೆಲವು ಒಳ್ಳೇದಿದೆ, ಇಲ್ಲ ಅಂತಲ್ಲ. ಒಂದು ಡಿಸಿಪ್ಲಿನ್ ಕೊಡ್ತದೆ. ಎಷ್ಟೋ ಮಕ್ಕಳು ಕೇಳ್ತಾರೆ ನನಗೆ, ಸರ್ ನಾವು ಓದಿದ ಫಿಸಿಕ್ಸ್ ಕೆಮಿಸ್ಟ್ರಿ ಏನು ಪ್ರಯೋಜನ ಇಲ್ಲ ಜೀವನದಲ್ಲಿ, ಯಾಕೆ ಓದಬೇಕು? ಮ್ಯಾಥಮೆಟಿಕ್ಸ್ ಯಾಕೆ ಸರ್ ಓದಬೇಕು? ಕ್ವಾಡ್ರಾಟಿಕ್ ಈಕ್ವೇಷನ್ ಯಾಕೆ ಓದಬೇಕು? ಅವ್ರು ಹೇಳೋದಷ್ಟೇ, ಮ್ಯಾಥಮೆಟಿಕ್ಸ್ ಏನು ಬಳಕೆಗೆ ಬರಲಿಕ್ಕಿಲ್ಲ ಮುಂದೆ. ಆದರೆ ಆ ಮ್ಯಾಥಮೆಟಿಕ್ಸ್ ಓದುವಂಥ ಶಿಸ್ತೇನು ಬಂತಲ್ಲ ನನಗೆ, ಆ ಲಾಜಿಕ್ ಏನಿದೆಯಲ್ಲ, ತರ್ಕ ಇದೆಯಲ್ಲ, ಅದು ಮುಖ್ಯ. ನಿನ್ನ ಜೀವನಕ್ಕೆ ಪ್ರಯೋಜನ ಮಾಡುತ್ತೆ. ವಿಷಯ ಕಲ್ತದ್ದು ವ್ಯರ್ಥ ಅಲ್ಲ, ಆದರೆ ಅದೇ ಮುಖ್ಯ ಅಂತೂ ಅಲ್ಲ. ಆದರೆ ಅದೊಂದು ಶಿಸ್ತು ಕಲಿಸುತ್ತೆ. ನೀವು ಹೇಳಿದಂಗೆ ತುಂಬ ಕಾಸ್ಟ್ಲಿ ಆಯಿತು ಶಿಕ್ಷಣ ಭಾರತದಲ್ಲಿ. ಈಗ ನಮ್ಮಲ್ಲಿ ಎಷ್ಟು ತಾರತಮ್ಯ ಬಂದುಬಿಟ್ಟಿದೆ ಅಂದರೆ ಒಂಥರ ಹೆದರಿಕೆ ಆಗುವಂಗಿದೆ. ಬಹುಶಃ ಯಾವ ದೇಶದಲ್ಲೂ ಈ ಥರದ್ದಿಲ್ಲ. 5 ಇಟ್ಕೊಂಡು ಕೂತಿದ್ದೀವಿ ನಾವು. ಒಂಥರ ಇಲ್ಲೊಂಥರ ಜಾತಿ ಪದ್ಧತಿ ಮಾಡಿ ಇಟ್ಬಿಟ್ಟಿದ್ದೀವಿ ಶಿಕ್ಷಣದಲ್ಲಿ ನಾವು. ಸ್ಟೇಟ್ ಬೋರ್ಡ್ ಸ್ಕೂಲು, CBSE, ICSE, IGCSE, IB ಅದು ಬಂದಿದೆ. ಮೇಲಿನ 2 ಇಂಟರ್ನ್ಯಾಷನಲ್ ಕರಿಕ್ಯುಲಮ್ ಅಂತ. ಅಲ್ಲಿದ್ದವರೆಲ್ಲ ಹೀಗೆ ಮೇಲೆ, ಇವ್ರು ಕೆಳಗಿನವ್ರು. ಇದು ಯಾಕೆ ಮಾಡ್ತೀವಿ ನಾವು? ನಮ್ಮ ಮಕ್ಕಳು, ಇಡೀ ಭಾರತ ಮಕ್ಕಳು ಒಂದೇ ಕಲಿಬಾರ್ದ? ಬೇರೆ ಬೇರೆ ಶಾಲೆಯಲ್ಲಿ ಕಲೀರಿ. ಈಗ ಅಮೇರಿಕದ ರಾಷ್ಟ್ರಪತಿ ಮಗಳು ಕೂಡ ಅಥವಾ ಅವ್ರ ಡ್ರೈವರ್ ಮಗ ಕೂಡ ಒಂದೇ ಕರಿಕ್ಯುಲಮ್ ಕಲಿತಾರೆ. ಬೇರೆ ಬೇರೆ ಸ್ಕೂಲಲ್ಲಿ ಕಲಿಬೋದು, ಒಂದೇ ಕಲಿತಾರೆ. ಹಾಗೆ ವ್ಯವಸ್ಥೆ ನಮ್ಮಲ್ಲಿ ಆಗಲಿಲ್ಲ. ಸ್ಟೇಟಿಂದ CBSE, ICSEಗೆ ಹೋಗಿಬಿಟ್ರೆ ಮಕ್ಕಳು ಒದ್ದಾಡ್ಬಿಡ್ತಾರೆ ಸರ್. ಯಾಕಂದರೆ ಅಲ್ಲಿ ಏನಾಗಿದೆ ಗೊತ್ತಾ, ಕಾಂಪಿಟೇಷನ್ ಥರ ಆಗಿದೆ. ಹೌದು, ನಮ್ಮದು ಬೆಸ್ಟು ಅಂತ. ಬೆಸ್ಟು ಅನ್ನೋದು ಹೇಗಾಗಿದೆ ಗೊತ್ತಾ, ಎಲ್ಲಿ ಕರಿಕ್ಯುಲಮ್ ಜಾಸ್ತಿ ಇದೆಯೋ, ನಮ್ಮ ಹುಡುಗ ಇಷ್ಟು ದಪ್ಪ ಪುಸ್ತಕ ಓದ್ತಾನೆ ಅಂದರೆ ಭಾಳ ಒಳ್ಳೆ ಕರಿಕ್ಯುಲಮ್ ಅದು ಅಂತ. ಎಲ್ಲ ಭ್ರಮೆಗಳೆಲ್ಲ ಇವು, ಭ್ರಮೆಗಳು. ಆದರೆ ಬಂದುಬಿಟ್ಟಿದ್ದಾವು. ಹೀಗಾಗಿ ಪಾಲಕರು ಕೂಡ ನನ್ನ ಮಗ ಅಲ್ಲಿ ಹೋದ್ರೆ ವಾಸಿ, ಇಲ್ಲಿ ಹೋದ್ರೆ ವಾಸಿ ಅಂತ ಬರ್ತಾರೆ. ನಿಜವಾಗ್ಲೂ ನನಗೆ ಎಷ್ಟೋ ಸಲ ವಿಚಿತ್ರ ಅನಿಸುತ್ತೆ. ಒಂದೊಂದು ಸಲ ಮೊನ್ನೆ ದಿವಸ ಯಾರ ಹತ್ರ ಮಾತಾಡ್ತಾ ಇದ್ದೆ, ಸ್ಟೇಟ್ ಬೋರ್ಡಲ್ಲಿ ಪಾಸ್ ಆಗೋದು ಕಷ್ಟ, SSLC. CBSEಲಿ ತುಂಬ ಸುಲಭ. ಜನ ಅನ್ಕೋತಾರೆ CBSE ಭಾಳ ಹೈ ಲೆವೆಲ್ಲು ಅಂತ ಅನ್ಕೋತೀವಿ ನಾವು, ICSE ಭಾಳ ಹೈ ಲೆವೆಲ್ ಅಂತ. ಇಲ್ಲಿ 80 ಮಾರ್ಕ್ಸ್ ಇದೆ ಥೇರಿ, 26 ಬರಲೇಬೇಕು, ಬರದೇ ಹೋದರೆ ಫೇಲ್ ಅವನು. ಅಲ್ಲಿ 6 ಮಾರ್ಕ್ ಬಂದರೆ ಸಾಕು, ನೀವು ಪಾಸ್ ಆಗ್ತೀರಿ. ಅದಕ್ಕೆ ನ್ಯಾಷನಲ್ ಅಗ್ರಿಗೇಟ್ ಏನು ಬರುತ್ತೆ CBSE, ಇದು 98%. ಇಲ್ಲಿ 70% ಬರಲ್ಲ. ಅದು ನಮ್ಮ ತಲೆಗೆ ಭ್ರಮೆ ಏನು, CBSE ಬೆಸ್ಟು, ICSE ಭಾಳ ಒಳ್ಳೆಯದು ಅಂತ ತಲೆಗೆ ಬಂದಿದೆ. ಆದರೆ ಪಾಸ್ ಆಗೋದು ಭಾಳ ಸುಲಭ, ಫೇಲ್ ಆಗೋದೇ ಕಷ್ಟ ಅಲ್ಲಿ. ಅದು ನಾವು ಕ್ರಿಯೇಟ್ ಮಾಡಿದ್ದೀವಿ, ಹಾಗೆ ಇಮೇಜಸ್ ಕ್ರಿಯೇಟ್ ಮಾಡಿದ್ದೀವಿ. ವ್ಯಾಪಾರೀಕರಣ ಮತ್ತು ಶಿಕ್ಷಣ ಇವತ್ತು ವ್ಯತ್ಯಾಸ ಏನಿಲ್ಲ ಸರ್. ವ್ಯಾಪಾರನೇ ಶಿಕ್ಷಣ ಆಗಿದೆ, ಶಿಕ್ಷಣನೇ ವ್ಯಾಪಾರ ಆಗಿದೆ. ಇದರ ಜೊತೆಗೆ ಪೋಷಕರದು ಸಮಸ್ಯೆ ಏನಂತಂದರೆ, ಯಾವುದು ಫೀಸ್ ಜಾಸ್ತಿ ಇರುತ್ತೋ ಅಲ್ಲಿ ಮಕ್ಕಳ ಎಜುಕೇಷನ್ ಬಹಳ ಚೆನ್ನಾಗಿರುತ್ತೆ. ಎಲ್ಲಿ ಒಂಚೂರು ಹೈಫೈ ಸ್ವಲ್ಪ ತೋರಿಕೆಯನ್ನು ತೋರಿಸ್ತಾರೋ, ಅಲ್ಲಿ ನೋಡಿ ಈ ರೀತಿ ವ್ಯವಸ್ಥೆ ಇದೆ, ನೋಡಿ ನಮ್ಮ ಟೇಬಲ್ಸು ಇಷ್ಟು ಡಿಫ್ರೆಂಟ್ ಆಗಿದೆ ಬೇರೆ ಸ್ಕೂಲ್ಗಳಿಗಿಂತ, ನಮ್ಮ ಚಾಕ್ ಬೋರ್ಡ್ ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ. ಅಂದರೆ ಯಾವುದು ಕಾಸ್ಟ್ಲಿ ಇದೆಯೋ ಅದೇ ದಿ ಬೆಸ್ಟ್ ಎಜುಕೇಷನ್. ನೀವೇ ಹೇಳಿದ ಹಾಗೆ CBSE, ICSE ದಿ ಬೆಸ್ಟ್ ಎಜುಕೇಷನ್ ಅಂತ ಅಂದುಕೊಳ್ತಾರೆ. ಪೋಷಕರ ಮೈಂಡ್ಸೆಟ್ ಯಾಕೆ ಹೀಗೆ? ಅಂದರೆ ಯಾವುದೇ ತಂದೆ ತಾಯಿಗೆ
ತನ್ನ ಮಗುವಿಗೆ ದಿ ಬೆಸ್ಟಲ್ಲಿ ಬೆಸ್ಟ್ ಕೊಡಬೇಕು. ಅದು ಆಹಾರ ಆಗಿರಲಿ, ಬಟ್ಟೆ ಆಗಿರಲಿ, ಶಿಕ್ಷಣ ಆಗಿರಲಿ, ಎಲ್ಲವೂ ಹೌದು. ಆದರೆ ಶಿಕ್ಷಣ ಅನ್ನೋ ವಿಷಯ ಬಂದಾಗ ತಂದೆ ತಾಯಿನೂ ಒಂದು ರೀತಿ ಪಟ್ಟು ಹಿಡಿದು ಬಿಡ್ತಾರೆ ಅನಿಸುತ್ತೆ. ಅದು ಕಾರಣ ಇದೆ. ನಮಗೊಂದು ನಂಬಿಕೆ ಏನಂದರೆ ಯಾವುದು ಹೆಚ್ಚು ಬೆಲೆ ಇದೆಯೋ ಅದು ಒಳ್ಳೆಯದು ಅಂತ. ನಾನು ತುಂಬ ಸಫರ್ ಆಗಿದ್ದೀನಿ ಅದರಿಂದ. ಹೇಗೆ? ನಾನು ಶಿಕ್ಷಕರ ತರಬೇತಿ ಶುರು ಮಾಡಿದೆ. ನನಗೆ ಬಹಳ ಕಾಳಜಿ ಇರೋದು ಹಳ್ಳಿಯಲ್ಲಿರುವಂಥ ಟೀಚರ್ಸ್. ಅವರು ಟ್ರೈನಿಂಗ್ ಮಾಡಬೇಕು. 3 ತಿಂಗಳ ಒಂದು ಫಿನಿಷಿಂಗ್ ಸ್ಕೂಲ್ ಫಾರ್ ಟೀಚರ್ಸ್ ಅಂತ ಮಾಡಿದೆ. ತುಂಬ ಚೆನ್ನಾಗಿರೋ ಪ್ರೋಗ್ರಾಮ್ ಅದು. 3 ತಿಂಗಳಿಗೆ ಅವರು ಊಟ ಕೊಟ್ಟು, ಕಾಫಿ ಕೊಟ್ಟು, ಸ್ಟಡಿ ಮೆಟೀರಿಯಲ್ ಎಲ್ಲ ಕೊಟ್ಟು 3 ತಿಂಗಳು ಬೆಳಗ್ಗೆ 8:30 9 ಬಂದರೆ ಸಾಯಂಕಾಲ 6 ತನಕ ತರಬೇತಿ ಮಾಡ್ತಾಯಿದ್ವಿ. ಅವ್ರು ನಾನು ಫೀಸ್ ಚಾರ್ಜ್ ಮಾಡ್ತಾ ಎಷ್ಟು 4,000 ರೂಪಾಯಿ. ನಾನು ಊಟದ ಖರ್ಚು ಆಗ್ತಿರಲಿಲ್ಲ. ಅದು ಒಂದು ಸಲ ನನಗೆ ಎಂಥ ಶಾಕ್ ಆಯಿತು ಅಂದರೆ, ರಾಯಚೂರಿಂದ ಹುಡುಗ ಫೋನ್ ಮಾಡಿದ. ಸರ್ ಅದು ಪ್ರೋಗ್ರಾಮ್ ನೋಡಿದೆ ಸರ್ ನಾನು, ಅದು ಪ್ರೋಗ್ರಾಮ್ ಚೆನ್ನಾಗಿದೆಯಾ ಸರ್ ಅಂದ. ಯಾಕಪ್ಪ ತುಂಬ ಚೆನ್ನಾಗಿದೆಯಲ್ಲ ಅದು ಒಂದೇ. ಒಂದು 4,000 ಅಂತೆ ಸರ್. ಅಂದರೆ ನನಗೇನು ಅನ್ನಿಸ್ತು, ನಾನು ಅವ್ರಿಗೆ ಸಹಾಯ ಮಾಡೋದಕ್ಕೆ ಅಂತ ಹೇಳಿ ಕಮ್ಮಿ ಇಟ್ಟಿದ್ದೆ. ಲಾಸ್ ಮಾಡ್ಕೊಂಡು ನಮ್ಮ ಸಂಸ್ಥೆಗೆ ಲಾಸ್ ಮಾಡ್ಕೊಂಡು ಮಾಡಿದ್ದು ನಾನು ಅದನ್ನು. ಊಟದ ಖರ್ಚೇ ಆಗಲ್ಲ ಏನು ಬಿಡಿ, ಫ್ಯಾಕಲ್ಟಿ ಮೆಂಬರ್ ಕಾಸ್ಟ್ ಎಲ್ಲ ಇಲ್ಲಿ ಬಿಟ್ಬಿಡಿ. ಅಂದರೆ ಜನಕ್ಕೆ ಏನಿದೆ ಅಂದರೆ ಕಮ್ಮಿ ಚಾರ್ಜ್ ಮಾಡಿದ್ರೆ ಚೆನ್ನಾಗಿರ್ಲಿಕ್ಕಿಲ್ಲ, ಅಷ್ಟಕ್ಕಷ್ಟೇ ಇರುತ್ತೆ ಅಂತ. ಅಂದರೆ ಆ ನಂಬಿಕೆ ಬಂದಿದೆ. ಪಾಲಕರಿಗೆ ಕೂಡ ಏನಾಗಿದೆ, ಮೊದಲಿನ ಹಾಗೆ 3-4 ಮಕ್ಕಳು ಯಾರಿಗೂ ಇಲ್ಲ. ಒಂದು ಮಗು, ಭಾಳ ಅಂದರೆ 2 ಮಕ್ಕಳನ್ನು ದುರ್ಬೀನ್ ಕೆಳಗಿಟ್ಟು ಬೆಳೆಸ್ತಾರೆ ಈಗ. ಮತ್ತು ಇನ್ನೊಂದು ಸ್ವಲ್ಪ ಗಳಿಕೆ ಚೆನ್ನಾಗಿರೋದು ಅಂದರೆ ಡಿಸ್ಪೋಸಬಲ್ ಇನ್ಕಮ್ ಇದೆ, ಸ್ವಲ್ಪ ದುಡ್ಡಿದೆ. ಅವ್ರಿಗೇನು, ನಾನು ಸಣ್ಣವರಿದ್ದಾಗ ಸಿಗಲಿಲ್ಲ ಅದೇ ಅವಕಾಶ. ನನ್ನ ಮಗನಿಗೆ ಬೆಸ್ಟ್ ಸ್ಕೂಲ್ ಕೊಡಿಸ್ಬೋಣ. ಬೆಸ್ಟ್ ಸ್ಕೂಲ್ ಅಂದರೆ ಏನು ಬಿಲ್ಡಿಂಗ್ ರೀ ಅದು, ಇಟಾಲಿಯನ್ ಮಾರ್ಬಲ್ ಹಾಕಿದ್ದಾರೆ. ಆ ಟೀಚರ್ ಎಷ್ಟು ಚಂದವಾಗಿದ್ದಾರೆ, ಅವರು ಪ್ರಿನ್ಸಿಪಾಲ್ ಎಷ್ಟು ಇಂಗ್ಲೀಷ್ ಭರ್ಜರಿ ಮಾತಾಡ್ತಾರೆ ನೋಡಿ. ಆ ಫರ್ನಿಚರ್ ಆಗಿದೆ, ಅವ್ರ ಬಸ್ ಏರ್ ಕಂಡೀಷನ್ ಅಂತೆ. ಇವು ಯಾವ ಶಿಕ್ಷಣಕ್ಕೆ ಸಂಬಂಧಪಟ್ಟದ್ದಲ್ಲ. ತಮಾಷೆ ಅಂದರೆ ಯಾವ ಶಿಕ್ಷಣಕ್ಕೆ ಸಂಬಂಧಪಟ್ಟದ್ದಲ್ಲ. ಆದರೆ ನಾವು ಇಂಪ್ರೆಸ್ ಆಗೋದು ಅದರಿಂದಾನೇ. ಅವ್ರು ಬ್ರೋಷರ್ ನೋಡಿದ್ರ ನೀವು, ಎಂಥದ್ದಿದೆ ಕಲರ್ ಬ್ರೋಷರ್ ಮಾಡಿದ್ದಾರೆ ಅವರು. ಅಂದರೆ ನಾವು ಯಾಕೆ ಮಾರು ಹೋಗ್ತೀವಿ ಅಂದರೆ, ದೊಡ್ಡ ಶಾಪಿಂಗ್ ಮಾಲಿಗೆ ಹೋದಾಗ ಭಾರಿ ಇಂಪ್ರೆಸ್ ಆಗಿಬಿಡ್ತೀವಿ. ಆ ಬೆಲೆ ಭಾಳ ಅನಿಸೋಲ್ಲ ನಮಗೆ. ಮತ್ತು ಸ್ವಲ್ಪ ದುಡ್ಡು ಇದೆಯಲ್ಲ. ಮತ್ತು ಇನ್ನೊಂದು ಹವ್ಯಾಸ ಏನು, ಪೇರೆಂಟ್ಸ್ ಕೆಟ್ಟವರಲ್ಲ ಅವರು. ಅವರಿಗೆ ನನ್ನ ಮಗಳಿಗೆ ನನಗೆ ಸಿಗದಾದಂಥದ್ದನ್ನು ಮಕ್ಕಳಿಗೆ ಕೊಡಬೇಕು ಅಂತ. ಮಾಲಲ್ಲಿ ಸಿಗೋ ಅದೇ ವಸ್ತು ಅರ್ಧ ಬೆಲೆಗೆ ಕಿರಾಣಿ ಅಂಗಡಿಯಲ್ಲಿ ಸಿಗುತ್ತೆ ಅಂದರೆ ನಾವು ಹೋಗಿ ತಗೊಳ್ಳಲ್ಲ. ಮತ್ತು ನಮ್ಮ ಸ್ವಭಾವ ಹೇಗಿದೆ ನೋಡಿ ಭಾವನವರೇ, ನೀವು 5 ಸ್ಟಾರ್ ಹೋಟೆಲ್ ಊಟಕ್ಕೆ ಹೋದಾಗ ಎಂದಾದರೂ ಚೌಕಾಸಿ ಮಾಡಿದ್ದೀರಾ? ಯಾಕಪ್ಪ ಇಷ್ಟು ರೇಟು ಕಮ್ಮಿ ಮಾಡಲ್ವಾ ಅಂತ ಎಂದೂ ಕೇಳಲ್ಲ. ಮತ್ತು ಮ್ಯಾಲೆ ಟಿಪ್ ಇಟ್ಟು ಬರ್ತೀವಿ ಒಂದು 500 ರೂಪಾಯಿ. ಆದರೆ ಮನೆ ಹತ್ರ ಕೊತ್ತಂಬರಿ ಮಾರೋಕ್ಕೆ ಬಂದವಳ ಹತ್ರ ಚೌಕಾಸಿ ಮಾಡಿ, ಯಾಕಮ್ಮ 30 ರೂಪಾಯಿ 20 ರೂಪಾಯಿ ಕೊಡಲ್ಲ, ಕರ್ಬೇವು ಫ್ರೀ ಕೊಡೋಕೆ ಬರೋದು 10 ರೂಪಾಯಿ. ಅದನ್ನು ಚೌಕಾಸಿ ಮಾಡ್ತೀವಿ. ನಮ್ಮ ಸ್ವಭಾವನೇ ಹೇಗಿದೆ, ಎಲ್ಲಿ ಕಮ್ಮಿ ಬೆಲೆ ಅನಿಸುತ್ತೋ ಅಲ್ಲಿ ಚೌಕಾಸಿ ಮಾಡ್ತೇವೆ. ತುಂಬ ಬೆಲೆ ಇದ್ದಲ್ಲಿ ಮಾತೇ ಆಡಲ್ಲ. ಅಲ್ಲಿ ವರ್ಷಕ್ಕೂ 6 ಲಕ್ಷ 8 ಲಕ್ಷ 9 ಲಕ್ಷ ಚಾರ್ಜ್ ಮಾಡುವಂಥ ಶಾಲೆಗಳಿದ್ದಾವೆ. ಅಲ್ಲಿ ಹೋಗಿ ಒಬ್ಬರಾದರೂ ಬಾರ್ಗೇನ್ ಮಾಡ್ತಾರೆ, 1 ಲಕ್ಷ ಕಮ್ಮಿ ಮಾಡಿ ಅಂತ. ಯಾಕಾಗಲ್ಲ? 2 ಕಾರಣಕ್ಕೆ. ಅಲ್ಲಿ ಹೋಗೋರೇ ಅಂಥವ್ರು, ಅದು ದುಡ್ಡು ಇರೋರು ಇದ್ದಾರೆ. ದುಡ್ಡಿನೇನು ಚಿಂತೆ ಇಲ್ಲ ಅವ್ರಿಗೆ, 1 ಲಕ್ಷ ಹೆಚ್ಚಾದರೂ ಅಷ್ಟೇ ಕಮ್ಮಿ ಆದರೂ ಅಷ್ಟೇ. ಮತ್ತು ಕೇಳಿದ್ರೆ ಮರ್ಯಾದೆ ಹೋಗ್ಬಿಡುತ್ತಲ್ಲ ಅಂತ ದೊಡ್ಡ ಶಾಲೆ ಮುಂದೆ ಕೇಳೋದು ಹೇಗೆ? ಆದರೆ ಕೇಳೋದ್ರೆ ಸಣ್ಣ ಶಾಲೆಯಲ್ಲೇ ಕೇಳೋದು. ಏನು ರೀ 15,000 ಅಂತೆ, 10,000 ಮಾಡಿ. ನಮ್ಮ ಸ್ವಭಾವ ಆಗಿದೆ. ಯಾವುದು ಕಮ್ಮಿ ಬೆಲೆಯೋ ಅಷ್ಟು ಕನಿಷ್ಠವಾದದ್ದು, ಯಾವುದು ಹೆಚ್ಚಿನ ಬೆಲೆಯೋ ಅದು ಭಾಳ ಒಳ್ಳೆಯದು, ಶ್ರೇಷ್ಠ ಮಟ್ಟದ್ದು ಅಂತ ಅಂದ್ಕೊಂಡಿದ್ದೀವಿ. ಅದಲ್ಲ. ಅದು ಗೊತ್ತಾಗಬೇಕಾದ್ರೆ ಪಾಲಕರಿಗೆ ಟೈಮ್ ತೊಗೊಳುತ್ತೆ.